ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಭಾರತದ ವಿವಿಧ ನಗರಗಳ ನಡುವಿನ ವಿಮಾನ ಸಂಚಾರವನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಈಗ ಪುನರಾರಂಭಿಸಿದೆ. ಯುಎಇ ಸಾಮಾನ್ಯ ನಾಗರಿಕ ವಿಮಾನಯಾನ ಪ್ರಾಧಿಕಾರ ದೇಶದ ವಾಯುಪ್ರದೇಶದಲ್ಲಿ ವಿಮಾನಗಳ ಹಾರಾಟಕ್ಕೆ ವಿಧಿಸಲಾಗಿದ್ದ ತಾತ್ಕಾಲಿಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆರವುಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಮತ್ತು ಯುಎಇ ವಿಮಾನಯಾನ ಸಂಸ್ಥೆಗಳು ಭಾರತದ ವಿವಿಧ ನಗರಗಳಿಗೆ ತಮ್ಮ ನಿಯಮಿತ ಸೇವೆಯನ್ನು ಪುನರಾರಂಭಿಸಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಉದ್ವಿಗ್ನ ಪರಿಸ್ಥಿತಿ ನಡುವೆಯೂ ದೇಶದ ಇಂಧನ ಪೂರೈಕೆ, ಸಮುದ್ರಯಾನ ಕಾರ್ಯಾಚರಣೆ ಮತ್ತು ಭಾರತೀಯರ ಹಿತರಕ್ಷಣೆಗಾಗಿ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿರುವುದಾಗಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಭಾರತಕ್ಕೆ ಬರುತ್ತಿರುವ ಎಂಟಿ ಸರ್ವಶಕ್ತಿ ಎಂಬ ನೌಕೆ ನಿನ್ನೆ ಸಂಜೆ ಅಪಾಯಕಾರಿ ಎನ್ನಲಾಗುವ ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದೆ. ಈ ನೌಕೆಯು 46,313 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಅನ್ನು ಹೊತ್ತು ತರುತ್ತಿದೆ. ಈ ಎಲ್ಪಿಜಿ ನೌಕೆಯು ಮೇ 13ರಂದು ವಿಶಾಖಪಟ್ಟಣಂ ಬಂದರು ತಲುಪುವ ನಿರೀಕ್ಷೆ ಇದೆ.